ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಲಿಂಗಾಪುರ ಗ್ರಾಮದ ಘಟಕದಿಂದ ರೈತ ದಿನಾಚರಣೆಯ ಸಂಭ್ರಮ. ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಘಟಕದಿಂದ ರೈತ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಉತ್ಸಾಹದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಆರಂಭದಲ್ಲಿ ರೈತರ ಧ್ವಜ ನೆರವೇರಿಸಿ ರೈತರ ಗೀತೆ ಗಾಯನ ಮೂಲಕ ರೈತರ ಶ್ರಮ, ತ್ಯಾಗ ಹಾಗೂ ಸಮಾಜದ ಮೇಲೆ ಅವರ ಅಪಾರ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಧ್ವಜಾರೋಹಣದ ನಂತರ ಬೈಕ್ ರ್ಯಾಲಿ ನಡೆಸಲಾಯಿತು. ರೈತರ ಏಕತೆ ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸಿ ರೈತರು ಉಳಿದರೆ ದೇಶ ಉಳಿಯುತ್ತದೆ, ರೈತರ ಹಕ್ಕುಗಳು ಭದ್ರತೆಗಳು ನೀಡಬೇಕು ಎಂದು ಘೋಷಣೆಗಳು ರ್ಯಾಲಿಯಲ್ಲಿ ಮೊಳಗಿದವು. ರೈತ ದಿನಾಚರಣೆ ಆಚರಿಸದೆ ಸಾಲದು, ವರ್ಷಪೂರ್ತಿ ರೈತರಿಗೆ ಸ್ಪಂದಿಸುವ ಮನಸ್ಸು ಸರ್ಕಾರಗಳಿಗೆ ಇರಬೇಕು ಹಾಗೂ ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಸ್ಪಷ್ಟ ಹಾಗೂ ದಕ್ಷ ಕ್ರಮ ಕೈಗೊಳ್ಳಬೇಕು ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದಲ್ಲಿ ಬಲವಾಗಿ ಸಾರಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷರಾದ ಮಲ್ಲೇಶಾಚಾರಿ, ಹಿರಿಯ ಮುಖಂಡರಾದ ಎಲ್.ಎನ್. ನಾಗರಾಜರಾವ್, ಜೆ.ಪಿ. ಲೋಕೇಶಪ್ಪ ಗೌಡ್ರು, ಎಸ್. ಪರಶುರಾಮ್, ಸತೀಶ್ ಜಿ, ಬಸವರಾಜಪ್ಪ ಗೌಡ್ರು, ಕೆ.ಟಿ. ಮಂಜುನಾಥ, ಎಂ.ಎಸ್. ಗಂಗಾಧರಪ್ಪ, ಕೆ. ಯೋಗೇಶ್ ಪಾಟೀಲ್, ಜಿ.ಎಸ್. ವೀರೇಂದ್ರ ಪಾಟೀಲ್, ಲಕ್ಷ್ಮಣ್, ರಂಗೋಜಿರಾವ್, ಎನ್. ತಿಪ್ಪೇಶ್, ಗಿರೀಶ್ ಎಚ್, ರಮೇಶ್ ಕೆ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಹಾಗೂ ಗ್ರಾಮದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಗೋಪಾಲಕೃಷ್ಣ, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹೊನ್ನಾಳಿ. ಯಾರು ಪರವಾಗಿ ಪ್ರತಿಯೊಬ್ಬರು ಕೂಡ ಒಂದು ಒಗ್ಗಟ್ಟಿನಿಂದ ರೈತ ಪರವಾಗಿ, ರೈತ ಸಂಘಟನೆ ಪರವಾಗಿ ಒಂದು ಹೋರಾಟ ಮುಗಿಬೇಕು. ರೈತರ ಹಿತರಕ್ಷಣೆಗೆ ಎಲ್ಲಿ ನಮ್ಮ ರಾಜ್ಯದ ಮುಖಂಡರು ಎಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅಲ್ಲಿಗೆ ಭಾಗವಹಿಸೋ ಕಾರ್ಯಕ್ರಮ. ಪ್ರತಿಯೊಬ್ಬರು ಕೂಡ ರೈತ ಸಂಘದಲ್ಲಿ ಅದರ ಒಂದು ರೂಪುರೇಖೆಗಳನ್ನು ತಿಳ್ಕೋಬೇಕು ಅಂತಂದರೆ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಹೋಗಬೇಕು. ಹೋಗಿ ನಾವೆಲ್ಲರೂ ಭಾಗವಹಿಸಿದರೆ ನಮಗೆ ರೈತರ ಬಗ್ಗೆ ಅಥವಾ ರೈತರ ಹೋರಾಟದ ಬಗ್ಗೆ ನಮಗೆ ಅರಿವು ಮೂಡ್ತತೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಗ್ರಾಮದಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಏನು ಸಹಕಾರ ಬೇಕು ಅದನ್ನು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡಿಕೊಡೋಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅಂತ ಹೇಳಿ, ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ನಾನು ಮಾತು